ಬೆಂಗಳೂರು ಪೊಲೀಸರಿಗೆ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂತಹ ಬಿಜೆಪಿ ಕಾರ್ಯಕರ್ತ ವಿನಯ್ ಅವರ ಡೆತ್ ನೋಟ್ ತಲೆನೋವಾಗಿ ಪರಿಣಮಿಸಿದೆ. ಮೊಬೈಲ್ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಅನ್ನ ವಿನಯ್ ಬರೆದಿರೋದು. ವಾಟ್ಸ್ಆಪ್ ಮೆಸೇಜ್ ಡಿಜಿಟಲ್ ರೂಪದಲ್ಲಿರುವಂತಹ ಡೆತ್ ನೋಟ್ ಇದು. ಇದರಿಂದಾಗಿ ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಹಾಗೆ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ. ವಿನಯ್ ಡೆತ್ ನೋಟ್ FSL ನಲ್ಲಿ ಪರಿಶೀಲನೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಡೆತ್ ನೋಟ್ ವಿನಯ್ ರದ್ದೇನಾ ಅಥವಾ ಬೇರೆ ಯಾರಾದ್ರೂ ಕಳಿಸಿದ್ದ? ಈ ರೀತಿಯಾಗಿರುವಂತಹ ಅನುಮಾನಗಳು ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಉದ್ಭವವಾಗಿದೆ. ಅಥವಾ ಬೇರೆಯವರು ಟೈಪ್ ಮಾಡಿ ವಿನಯ್ಗೆ ಕಳಿಸಿರಬಹುದಾ? FSL ವರದಿಗಾಗಿ ಹೆಣ್ಣೂರು ಪೊಲೀಸರು ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ ಮೊಬೈಲ್ CDR ಅನ್ನು ತೆಗೆಯೋದಕ್ಕೂ ಕೂಡ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಾಟ್ಸ್ಆಪ್ ಮೆಸೇಜ್ ಡಿಜಿಟಲ್ ರೂಪದಲ್ಲಿರುವಂತಹ ಈ ಡೆತ್ ನೋಟ್ ಅನ್ನ ಈಗ FSLಗೆ ರವಾನೆ ಮಾಡಲಾಗಿದೆ. ಅದರಲ್ಲಿ ಪರಿಶೀಲನೆಯನ್ನ ಮಾಡಿ ಡೆತ್ ನೋಟ್ ವಿನಯ್ ಅವರದ್ದೇನಾ ಅಥವಾ ಬೇರೆ ಯಾರಾದ್ರೂ ಕಳಿಸಿರೋದಾ, ಬೇರೆಯವರು ಟೈಪ್ ಮಾಡಿ ವಿನಯ್ಗೆ ಕಳಿಸಿರಬಹುದಾ? ಈ ಹಿನ್ನೆಲೆಯಲ್ಲಿ ಉತ್ತರವನ್ನ ಹುಡುಕೋದಿಕ್ಕೆ ಉತ್ತರವನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ತನಿಖೆಯನ್ನ ಬೆಂಗಳೂರು ಪೊಲೀಸರು ನಡೆಸ್ತಾ ಇದ್ದು, ವಿನಯ್ ಬರೆದಿರುವಂತಹ ಈ ಡೆತ್ ನೋಟ್ ಈಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ವಾಟ್ಸ್ಆಪ್ ಮೆಸೇಜ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿರೋದು. ಹೀಗಾಗಿ ಡಿಜಿಟಲ್ ರೂಪದಲ್ಲಿರುವಂತಹ ಈ ಡೆತ್ ನೋಟ್ನ ಅಸಲಿಯತ್ತನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿನಯ್ ಅವರೇ ಬರೆದಿರುವಂತಹ ಡೆತ್ ನೋಟ್ ಇದು. ಬೇರೆ ಯಾರಾದ್ರೂ ಕಳಿಸಿರಬಹುದಾ? ಬೇರೆಯವರು ಟೈಪ್ ಮಾಡಿ ವಿನಯ್ಗೆ ಕಳಿಸಿರಬಹುದು. ಎಲ್ಲ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಪ್ರಕರಣ ಬೆಂಗಳೂರು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ವಿನಯ್ ಆತ್ಮಹತ್ಯೆ ಕೇಸ್ ಭೇದಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿನಯ್ ಬಳಿ ಇದ್ದ ದಾಖಲಾತಿ ಪರಿಶೀಲನೆಗೆ ಖಾಕಿ ಮುಂದಾಗಿದೆ. ವಿನಯ್ ಬರೆದಿದ್ದಂತಹ ಡೆತ್ ನೋಟ್, ಮೊಬೈಲ್, ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಡೇಟಾ ರಿಟ್ರೀವ್ಗೆ ಕಳಿಸಿದ್ದಾರೆ ಪೊಲೀಸರು. ಮೊಬೈಲ್, ಲ್ಯಾಪ್ಟಾಪ್ FSLಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ವಿನಯ್ ಯಾರ ಜೊತೆಗೆ ಸಂಪರ್ಕದಲ್ಲಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಯುತ್ತೆ. ಶಾಸಕರ ಬಗ್ಗೆ ಪೋಸ್ಟ್ ಮಾಡುವ ಮುನ್ನ ಯಾರ ಜೊತೆಯಲ್ಲಿ ವಿನಯ್ ಸಂಪರ್ಕದಲ್ಲಿದ್ರು? ವಿನಯ್ ಸೋಮಯ್ಯಗೆ ಅವತ್ತು ಯಾವುದಾದ್ರೂ ಕರೆ ಬಂದಿತ್ತ? ವಿನಯ್ ದೂರಿನಂತೆ ಶಾಸಕರ ಬೆಂಬಲಿಗರಿಂದ ಬೆದರಿಕೆ ಕರೆ ಬಂದಿತ್ತ? ಕರೆ ಬಂದಿದ್ರು ಕೂಡ ಎಷ್ಟು ಬಾರಿ ಬಂತು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಮೊಬೈಲ್ ಡೇಟಾ ರಿಟ್ರೀವ್ಗೂ ಕೂಡ ಕಳಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ವಿನಯ್ ಬಳಿ ಇದ್ದಂತಹ ದಾಖಲಾತಿಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಡೆತ್ ನೋಟ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನ ಕೂಡ ವಶಕ್ಕೆ ಪಡೆದು ಡೇಟಾ ರಿಟ್ರೀವ್ಗೆ ಪೊಲೀಸರು ಕಳಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಶಾಸಕರ ಬಗ್ಗೆ ಪೋಸ್ಟ್ ಮಾಡುವ ಮುನ್ನ ಯಾರ ಜೊತೆ ವಿನಯ್ ಸಂಪರ್ಕದಲ್ಲಿದ್ರು? ಅದಾದ ನಂತರ ವಿನಯ್ ಸೋಮಯ್ಯಗೆ ಯಾವುದಾದ್ರೂ ಕರೆ ಬಂದಿತ್ತ? ಇನ್ನು ವಿನಯ್ ನೀಡಿದ ದೂರಿನಂತೆ ಶಾಸಕರ ಬೆಂಬಲಿಗರಿಂದ ಬೆದರಿಕೆ ಕರೆಯೇನಾದ್ರೂ ಬಂತ? ಎಲ್ಲ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.